ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟ್ರಾವೆಲ್ ಹಿಸ್ಟ್ರಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಾಜೇಶ್. ಸೊ ನಾವಿವಾಗ ಓಮ್ ಬೀಚ್ಗೆ ಹೋಗ್ತಾ ಇದ್ದೀವಿ. ಗೋಕರ್ಣದಿಂದ ಒಂದು 8 ಕಿಲೋಮೀಟರ್ ಆಗುತ್ತೆ, 7ರಿಂದ 8 ಕಿಲೋಮೀಟರು. ಈ ರೋಡಲ್ಲಿ ಹೋದರೆ ಓಮ್ ಬೀಚು. ಸೊ ಅಲ್ಲಿ ಹೋಗೋಣ, ಓಮ್ ಬೀಚ್ ಹೇಗಿದೆ ಅಂತ ನೋಡ್ಕೊಂಬರೋಣ. ಓಮ್ ಬೀಚ್ಗೆ ಹೋಗ್ತಿರ್ಬೇಕಾದ್ರೆ ಆನ್ ದ ವೇನಲ್ಲಿ ಒಂದು ಒಳ್ಳೆ ಲೊಕೇಶನ್ ಕಾಣಿಸ್ತು. ನಿಮ್ಗೆ ಮುಂದೆ ಕಾಣ್ತಿದೆಯಲ್ಲ ಸಮುದ್ರ ತೀರ, ಅದು ಕುಡ್ಲೆ ಬೀಚು. ಆ್ಯಂಡ್ ಲೆಫ್ಟ್ ಸೈಡಲ್ಲಿ ಒಂದು ಗುಡ್ಡ ಕಾಣ್ತಿದೆಯಲ್ಲ, ಆ ಗುಡ್ಡದ ಆ ಕಡೆ ಓಮ್ ಬೀಚು. ಆ್ಯಂಡ್ ಇದು ಕುಡ್ಲೆ ಬೀಚು. ನನಗಂತೂ ತುಂಬಾ ಇಷ್ಟ ಆಯ್ತು ಈ ಲೊಕೇಶನ್ನು. ಯಾವುದೋ ಫಾರಿನ್ ಕಂಟ್ರಿಗೆ ಬಂದಿದ್ದೀನಿ ಅನ್ನೋ ಫೀಲ್ ಆಗ್ತಿದೆ. ನೋಡ್ತಿದ್ದೀರಲ್ಲ ಲೊಕೇಶನ್ನು, ಸೂಪರ್. ಸೊ ನಾವು ಆಲ್ಮೋಸ್ಟ್ ಓಮ್ ಬೀಚ್ ಹತ್ತತ್ರ ಬಂದ್ವಿ. ನೀವು ನೋಡ್ತಿದ್ದೀರಲ್ಲ ಎಷ್ಟೊಂದು ವೆಹಿಕಲ್ಸ್ ಇಲ್ಲಿ ಪಾರ್ಕ್ ಮಾಡಿದ್ದಾರೆ ಅಂತ. ಸೊ ವೆಹಿಕಲ್ನ ಇಲ್ಲಿ ಪಾರ್ಕ್ ಮಾಡಿ ಒಂದು 50ರಿಂದ 100 ಮೆಟ್ಲು ಇಳ್ಕೊಂಡು ಒಂದು ಗುಡ್ಡನ ಕೆಳಗಡೆ ಹೋದರೆ ನಿಮಗೆ ಓಮ್ ಬೀಚ್ ಸಿಗುತ್ತೆ. ಸೊ ಇದು ಪಾರ್ಕಿಂಗ್ ಪ್ಲೇಸು. ನೀವೇನಾದರೂ ಗೋಕರ್ಣಕ್ಕೆ ಬಸ್ಸಲ್ಲಿ ಬಂದಿದ್ದೀರಾ ಅಂತಂದರೆ ಈ ಓಮ್ ಬೀಚ್ ನೋಡಬೇಕು ಅಂತ ಅಂದ್ಕೊಂಡ್ರೆ ತುಂಬಾ ಆಟೋಗಳಿರುತ್ತೆ ಗೋಕರ್ಣದಿಂದ ಇಲ್ಲಿಗೆ ಬರಲಿಕ್ಕೆ. ನೀವು ನೋಡ್ತಿದ್ದೀರಲ್ಲ ಈ ಕಡೆ ಇದು ಪಾರ್ಕಿಂಗ್ ಲಾಟು. ಆ್ಯಂಡ್ ದೆನ್ ಓಮ್ ಬೀಚ್ಗೆ ಹೋಗ್ಬೇಕಂದ್ರೆ ಈ ಕಡೆ ನಡ್ಕೊಂಡು ಹೋಗಬೇಕು. ನೀವು ಬೀಚಲ್ಲಿ ಆಟ ಆಡ್ಕೊಂಡು ಬಂದರೆ ಇಲ್ಲಿ ಈ ಕಡೆ ಹೋದರೆ ಸ್ನಾನದ ರೂಮ್ಸ್ ಇದೆ. ಆರಾಮಾಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಫ್ರೆಶ್ ವಾಟರಲ್ಲಿ ಸ್ನಾನ ಮಾಡಿಕೊಂಡು ಹೋಗ್ಬೋದು. ಸೊ ಹಿಂಗೆ ಇಳ್ಕೊಂಡು ನಡ್ಕೊತ ಹೋಗಬೇಕು. ಕೆಳಗಡೆ ಹೋಗೋಣ, ಹೇಗಿದೆ ಅಂತ ನೋಡೋಣ. ಸೊ ನೀವು ನೋಡ್ತಿದ್ದೀರಲ್ಲ ಇದು ಓಮ್ ಬೀಚ್. ಗೋಕರ್ಣಗೆ ಬರೋರೆಲ್ಲ ಮಿಸ್ ಮಾಡದೆ ನೋಡ್ಕೊಂಡು ಹೋಗುವಂತಹ ಒಂದು ಫೇಮಸ್ ಬೀಚ್ ಇದು. ನಾರ್ಮಲಾಗಿ ಬೀಚ್ ಅಷ್ಟೇ ಇದ್ದಿದ್ದರೆ ಏನಷ್ಟು ಚೆನ್ನಾಗಿ ಕಾಣ್ತಿರ್ಲಿಲ್ಲ ಅನಿಸುತ್ತೆ. ಬಟ್ ಇಲ್ಲಿ ನೋಡ್ತಿದ್ರಲ್ಲ ಕಲ್ಲಿನ ರಾಶಿ ಕೂಡ ಇದೆ. ಸೊ ಹಂಗಾಗಿ ಬೀಚ್ ತುಂಬಾ ಚೆನ್ನಾಗಿದೆ. ನಿಮ್ಗಲ್ಲಿ ಮುಂದೆ ಲೆಫ್ಟ್ ಸೈಡಲ್ಲಿ ಬೆಟ್ಟ ತುದಿ ಕಾಣ್ತಿದೆಯಲ್ಲ, ಅಲ್ಲಿಂದ ನಡ್ಕೊಂಡು ಬಂದಿದ್ದು. ಸೊ ಇಲ್ಲೊಂದು ಅರ್ಧ ಚಂದ್ರಾಕಾರ ಇದೆ. ಅರ್ಧ ಚಂದ್ರಾಕಾರ ಆದಮೇಲೆ ನೋಡಿ ಇಲ್ಲೊಂದು ಮರಳಿನ ದಿಬ್ಬ ಇದೆ. ಮತ್ತೆ ಈ ಕಡೆ ನೋಡಿದ್ರೆ ಇಲ್ಲಿ ಮತ್ತೆ ಅರ್ಧ ಚಂದ್ರಾಕಾರದಲ್ಲಿ ಇನ್ನೊಂದು ತೀರ ಇದೆ. ಸೊ ಇದು ಎರಡೂ ತೀರಗಳು ನಿಮಗೆ ಮೇಲಿಂದ ನೋಡಿದ್ರೆ ಓಂ ಥರ ಕಾಣುತ್ತೆ, ಓಂ ಅಕ್ಷರ ಥರ ಕಾಣುತ್ತೆ. ಸೊ ಅದಕ್ಕೆ ಇದನ್ನ ಓಮ್ ಬೀಚ್ ಅಂತಾರೆ. ತುಂಬಾ ಬಿಸಿಲಿದೆ ಅಪ್ಪ. ಬಿಸಿಲಿಗಂತೂ ಹೇಳಕ್ಕೆ ಸಾಧ್ಯ ಇಲ್ಲ, ಅಷ್ಟೇ ಬಿಸಿಲಿದೆ. ಈ ಚಳಿಗಾಲದಲ್ಲೇ ಇಷ್ಟು ಬಿಸಿಲಿದೆ. ಬಟ್ ಬೇಸಿಗೆ ಕಾಲದಲ್ಲಿ ಬಂದರೆ ಎಷ್ಟು ಬಿಸಿಲಿರುತ್ತೋ ನನಗಂತೂ ಗೊತ್ತಿಲ್ಲ. ಇನ್ನೊಂದು ಅಲೆ ಬಂತು, ಶೂ ಹಾಕ್ಕೊಂಡು ಓಡಾಡ್ತಿದ್ದೀನಿ. ಶೂ ನೆನಿಬಾರ್ದು ಅಂತ ಓಡಿ ಬಂದೆ ಈ ಕಡೆ. ಬಟ್ ಬಿಸಿಲು ಮಾತ್ರ ತುಂಬಾ ಇದೆ. ಓಮ್ ಬೀಚ್ ನಿಜ ಚೆನ್ನಾಗಿದೆ. ನೀಲಿ ಆಕಾಶ ಇರೋದ್ರಿಂದ ಸಮುದ್ರ ನೀರು ನೋಡಿದ್ರಲ್ಲ, ಫುಲ್ ನೀಲಿ 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 ಕಾಣ್ತಿದೆ. ತುಂಬ ಚೆನ್ನಾಗಿದೆ ವ್ಯೂ ಮಾತ್ರ. ಸೂಪರಾಗಿ ಎಂಜಾಯ್ ಮಾಡ್ಬೋದು ಇಲ್ಲಿ ಬಂದವರು. ನೋಡಿ ಆ ಕಡೆ ಎಷ್ಟು ಜನ ಎಂಜಾಯ್ ಮಾಡ್ತಿದ್ದಾರೆ. ಸೂಪರ್. ನೀವೀಗ ಹಿಂದೆ ನೋಡ್ತಿದ್ದೀರಲ್ಲ, ನಾನು ಗಿಡದ ಕೆಳಗಡೆ ಕೂತ್ಕೊಂಡಿದ್ದೀನಿ. ಆ್ಯಂಡ್ ದೆನ್ ಇದು ತೀರ. ಸಮುದ್ರದ ಅಲೆಗಳು ಜೋರಾಗಿ ಬಂದರೆ ಇದರಿಂದ ಏನು ನೋಡ್ತಿದ್ರ ಆ ಡೆಡ್ ಎಂಡ್ವರೆಗೂ ಅಲೆಗಳು ಹೊಡೆಯುತ್ತೆ. ಅದು ಯಾವ ಥರ ಅಂದರೆ ನೋಡಿ, ಈ ಮಣ್ಣಿನ್ನೂ ಹಸಿ ಹಸಿಯಾಗೇ ಇದೆ. ನೋಡ್ತಿದ್ದೀರಲ್ಲ, ಈ ಮಣ್ಣಿನ್ನೂ ಹಸಿ ಹಸಿಯಾಗೇ ಇದೆ. ಸೊ ಅಲೆಗಳು ಬಂದು ಈ ಮರಳೆಲ್ಲ ನೆಂದಿದೆ. ಮೇ ಬಿ ಬೆಳಗ್ಗೆ ಟೈಮಲ್ಲಿ, ಮಾರ್ನಿಂಗ್ ಟೈಮಲ್ಲಿ ಅಲೆಗಳು ಅಥವಾ ನೈಟ್ ಟೈಮಲ್ಲಿ ಈ ಎಂಡ್ವರೆಗೂ ಬರುತ್ತೆ ಅಂತ ಕಾಣುತ್ತೆ. ಈಗ ಅಲ್ಲಿದೆ ಸಮುದ್ರ.
ನಾವೀಗ ಓಮ್ ಬೀಚ್ ನೋಡಿಕೊಂಡು ಮನೆಗೆ ಹೊರಟ್ವಿ. ಮಧ್ಯಾಹ್ನ 2-2:30 ಆಯಿತು. ತುಂಬಾ ಡಿಹೈಡ್ರೇಷನ್ ಆಗೋಯ್ತು. ಬೆಳಗ್ಗೆಯಿಂದ ಬಿಸಿಲಲ್ಲಿ ಬೀಚಲ್ಲಿ ಓಡಾಡಿ ಮನೆಗೆ ಹೋಗಿ ಊಟ ಮಾಡಿ ಒಂದು ಸ್ವಲ್ಪ ರೆಸ್ಟ್ ಮಾಡಬೇಕು. ಓಕೆ, ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಓಮ್ ಬೀಚ್ನ. ಈ ವಿಡಿಯೋ ಹೇಗನ್ನಿಸ್ತು ಅಂತ ನಿಮ್ಮ ಕಮೆಂಟಲ್ಲಿ ತಿಳಿಸಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ನೀವು ನನ್ನ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಪ್ಲೇಸಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.